ದೇವರಾಜೇಗೌಡ 100 ಕೋಟಿ ಆಫರ್ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಕಿಡಿಕಾರ್ತಾರೆ. ದೇವರಾಜೇಗೌಡ ತಲೆಕೆಟ್ಟವನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ದೇವರಾಜೇಗೌಡ ತಲೆಕೆಟ್ಟವನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿರೋದು. ದೇವರಾಜೇಗೌಡ ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜೊತೆಗೆ ದೇವರಾಜೇಗೌಡ ಜೊತೆಗೆ ನಾನು ಯಾವುದೇ ಮಾತುಕತೆಯನ್ನ ನಡೆಸಿಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗೊತ್ತು, ನನ್ನ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವರಾಜೇಗೌಡ ಆರೋಪಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕೇಸು ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ತಲೆಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸಬೇಕಾದ್ರು ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬ ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತು. ನಾನೇನು ತಪ್ಪು ಮಾತಾಡಿಲ್ಲ, ಮಾಡಕ್ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ. ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ಇನ್ನು ಡಿಕೆ 100 ಕೋಟಿ ರೂಪಾಯಿ ಆಫರ್ ಆರೋಪ ವಿಚಾರ SIT ಅವರು ನೋಡಿಕೊಳ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾನು ಹೊರಗೆ ಬಂದ್ರೆ ಸರ್ಕಾರ ಪತನ ಎಂಬ ಹೇಳಿಕೆ. ಡಿಕೆ 100 ಕೋಟಿ ಆಫರ್ ಸಂಬಂಧಪಟ್ಟ ಹಾಗೆ SIT ಅವರು ಅದನ್ನ ನೋಡ್ಕೊಳ್ತಾರೆ ಆ ವಿಚಾರವನ್ನ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗೃಹ ಸಚಿವರು ನಾನು ಹೊರಗೆ ಬಂದ್ರೆ ಸರ್ಕಾರ ಪತನ ಆಗುತ್ತೆ ಅನ್ನೋ ಹೇಳಿಕೆಯನ್ನ ದೇವರಾಜೇಗೌಡ ಕೊಟ್ಟಿರೋದು. ಹಾಗಾದ್ರೆ ದೇವರಾಜೇಗೌಡ ಅಲ್ಲಿಯೇ ಇರಬೇಕಾಗುತ್ತೆ, ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. SITನವರು ಅದರ ಸಾಧಕ ಬಾಧಕವನ್ನ ಗಮನಿಸ್ತಾರೆ, ಅದರ ಅಗತ್ಯ ಇದ್ರೆ ಅದಕ್ಕೆ ತನಿಖೆಯಲ್ಲಿ ಸೇರಿಸ್ಕೊಂಡ್ರೆ ಹಾಗಾದ್ರೆ ಅಲ್ಲೇ ಇರ್ಬೇಕಾಗುತ್ತೆ. SITನವರು ಅದರ ಸಾಧಕ ಬಾಧಕವನ್ನ ಗಮನಿಸ್ತಾರೆ, ಅದರ ಅಗತ್ಯ ಇದ್ರೆ ಅದಕ್ಕೆ ತನಿಖೆಯಲ್ಲಿ ಸೇರಿಸ್ಕೊಂಡ್ರೆ ಹಾಗಾದ್ರೆ ಅಲ್ಲೇ ಇರ್ಬೇಕಾಗುತ್ತೆ. SITನವರು ಅದರ ಸಾಧಕ ಬಾಧಕವನ್ನ ಗಮನಿಸ್ತಾರೆ, ಅದರ ಅಗತ್ಯ ಇದ್ರೆ ಅದಕ್ಕೆ ತನಿಖೆಯಲ್ಲಿ ಸೇರಿಸ್ಕೊಂಡ್ರೆ